ಕಥೆನೂ ಚೆನ್ನಾಗಿದೆ, ಒಳ್ಳೆ ಎರಡು ಸಾಂಗ್ ಇದೆ, ಡ್ಯಾನ್ಸ್ ಸಾಂಗ್ ರನ್ನಿಂಗ್ ಹೆಂಗ್ ಬರಬೇಕು ಜೀವನದಲ್ಲಿ ಮಕ್ಕಳು ಬಂದು ನೋಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪಾತ್ರ ಇದೆ, ಸಣ್ಣ ಪಾತ್ರ ಹೇಗಂತು? ಏನಿಲ್ಲ ಅಣ್ಣ, ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಏನಂದ್ರೆ ಒಂದು ಒಳ್ಳೆ ಥ್ರಿಲ್ಲರ್ ಅಣ್ಣ. ಪ್ರತಿಯೊಬ್ಬರು ಇಷ್ಟಪಡ್ತೀರ ಥ್ರಿಲ್ಲರ್ನ. ಹೇಳ್ತೀರಲ್ಲ, ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಕಡಿಮೆ ಬರೋದು ಈ ತರ ಒಂದು ಥ್ರಿಲ್ಲರ್ಗಳು ಏನಿದೆ ಸಿನಿಮಾಗಳು, ತುಂಬಾ ಕಡಿಮೆ ಬರೋದು. ಒಳ್ಳೆ ಥ್ರಿಲ್ಲರ್ ಸಿನಿಮಾ ಬಂದಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಎಲ್ಲ ಬಂದ್ಬಿಟ್ಟು ಸಿನಿಮಾ ನೋಡಿ, ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ, ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ, ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ. ನಾನು ಒಂದು ಚಿಕ್ಕದಾಗೆಲ್ಲ ಬಂದು ಹೋಗ್ತೀನಿ, ಪ್ರತಿಯೊಬ್ಬರು ಬಂದ್ಬಿಟ್ಟು ನೋಡಿ ಅಣ್ಣ, ಅಷ್ಟೇ ಹೇಳೋದು. ಬಟ್ ಅಣ್ಣ ಸಾರಿ, ಈ ಥರ ಎಲ್ಲ ಮಾತಾಡಕ್ ಬರಲ್ಲ, ನಾನು ಏನಿದ್ರು ನಾನು ಹೋಗ್ಬಿಡ್ತೀನಿ ಅಣ್ಣ ಪ್ಲೀಸ್. ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ, ಅಲ್ಲ ಏನಂದ್ರೆ ಅರ್ಥ ಅಂದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅರ್ಥ ಅಣ್ಣ. ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ. ಪ್ರತಿಯೊಬ್ರು ಇಷ್ಟಪಡುವಂತ ಸಿನಿಮಾ ಸೂತ್ರಧಾರಿ, ಅಷ್ಟೇ ಹೇಳೋದು. ಪ್ರತಿಯೊಬ್ರು ಇಷ್ಟಪಡ್ತೀರಾ ಸೂತ್ರಧಾರಿ ಅನ್ನೋ ಒಂದು ಸಿನಿಮಾಗೆ. ಏನಕ್ಕಂದ್ರೆ ಅಂತ ಒಳ್ಳೆ ಥ್ರಿಲ್ಲರು, ಎಂಜಾಯ್ ಮಾಡ್ತೀರಾ ಪ್ರತಿಯೊಬ್ಬರನ್ನು. ಬಂದು ನೋಡಿ ಒಂದ್ಸಲಿ ಸಿನಿಮಾ, ಸೊ ಎಲ್ಲ ಕನೆಕ್ಟ್ ಆಗ್ತೀರಾ. RCB ಕಪ್ ಗೆಲ್ಬೇಕಂದ್ರೆ ಮಸ್ತಾಗಿ ಮಾಡಬೇಕು ಬಾಲರು. RCB ಕಪ್ ಗೆಲ್ಬೇಕು ಅಂದ್ರೆ ನಮ್ಗೆ ಇರೋದು ಅಷ್ಟೇನೆ, ಬ್ಯಾಟ್ಸ್ಮನ್ ಎಲ್ಲ ಆಡ್ತವ್ರು ಬಿಡಿ. RCB ಕಪ್ ಗೆಲ್ಬೇಕು ಅಂದ್ರೆ ಮಸ್ತಾಗಿ ಮಾಡಬೇಕು ಬಾಲರು. ಆದ್ರೆ ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನಗಳಾದ್ಮೇಲೆ ಬಂದಿದೆ ಒಂದು ಸೂಪರ್ ಆಗಿರೋ ಥ್ರಿಲ್ಲರ್, ತುಂಬಾ ಒಳ್ಳೆ ಒಂದು ಥ್ರಿಲ್ಲರು, ಸೂಪರ್ ಆಗಿ ಬಂದಿದೆ. ಪ್ರತಿಯೊಬ್ರು ಬಂದ್ಬಿಟ್ಟು ನೋಡಿ, ಥಿಯೇಟರ್ ನೋಡಿ, ಸಿನಿಮಾನ ಗೆಲ್ಸಿ. ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಇವಾಗ ಚಂದನ್ ಶೆಟ್ಟಿ ಅವರಾಗಿರ್ಬೋದು, ಇವಾಗ ಚಂದನ್ ಶೆಟ್ಟಿ ಅವರಿಗೆ ಪ್ರತಿಯೊಬ್ಬರು ಅವ್ರು ಮಾಡೋ ಸಾಂಗ್ಸ್ ಅಂದ್ರೆ ಎಲ್ಲರಿಗೂ ಇಷ್ಟ, ಪ್ರತಿಯೊಬ್ಬರು ಕನೆಕ್ಟ್ ಆಗ್ತೀವಿ ಅವ್ರ ಸಾಂಗ್. ಬಟ್ ಅದೇ ತರನೇ ಆಕ್ಟಿಂಗ್ ಮಾಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದ್ದಾರೆ ಅಣ್ಣ. ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿ, ಯಾಕಂದ್ರೆ ಸಿನಿಮಾದಲ್ಲಿ ಆ ತರ ಆಕ್ಟಿಂಗ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಅಣ್ಣ ಚಂದನ್ ಶೆಟ್ಟಿ, ಅಷ್ಟೇ ಅನ್ನೋದು. ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಪಾತ್ರಗಳಲ್ಲೂ ಎಲ್ಲೂ ಕೂಡ ಒಳಗಾರಿಕೆ ಆಗಲಿ ಏನಾಗಲಿ ಇಲ್ಲ. ಫ್ಯಾಮಿಲಿ ಅವರೆಲ್ಲ ಕೂತು ನೋಡ್ಬೋದಾದಂಥ ಒಂದು ಸಿನಿಮಾ. ಆಲ್ ದಿ ಬೆಸ್ಟ್ ಹೇಳ್ತೀನಿ. ಖಂಡಿತವಾಗ್ಲೂ ಸರ್, ಇದು ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಮ್ಯೂಸಿಕ್ ಕೂಡ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಆಮೇಲೆ ತಬಲಾ ನಾಣಿ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸೊ ಹಾಗಾಗಿ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಕ್ಲೈಮ್ಯಾಕ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಥರ ಫಿಲಮ್ಗಳು ತುಂಬ ಕಡಿಮೆ ಬರ್ತಾರೆ ಕನ್ನಡದಲ್ಲಿ, ಸಸ್ಪೆನ್ಸ್ ಚಿತ್ರಗಳು. ಸೊ ಚೆನ್ನಾಗಿ ಮಾಡಿದ್ದಾರೆ, ಫ್ಯಾಮಿಲಿ ಬಂದು ನೋಡ್ಬೋದು. ಹಾಡು ಕೂಡ ಚೆನ್ನಾಗಿದ್ದಾರೆ, ಹಾಡು ಕೂಡ ಎಲ್ಲರೂ ಕೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸರ್. ಚಂದನ್ ಶೆಟ್ಟಿ ಅವ್ರದ್ದು ಇದು ಮೊದಲನೇ ಸಿನಿಮಾ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೊದಲನೇ ಸಿನಿಮಾ ಅನ್ನೋದಕ್ಕಿಂತ ನಾವು ಜನಗಳಿಗೆ ಇದು ಇಷ್ಟ ಆಗುತ್ತೆ, ಯಾಕೆಂದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ. ಸೊ ಈ ಥರ ಡ್ರಗ್ಸ್ದು ಮೂವಿ ಬರ್ತಾ ಇರೋದು ಫಸ್ಟ್ ಟೈಮು. ಇವತ್ತು ಸೊಸೈಟಿಲಿ ಡ್ರಗ್ಸ್ ಮೂವಿಗಳು ಅಂತ ಏನೋ ಆಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸರ್. ಅಷ್ಟು ಚೆನ್ನಾಗಿದೆ, ಜಾಸ್ತಿ ಫೈಟ್ ಇಲ್ಲ, ಓರಿಯೆಂಟೆಡ್ ಆಗಿ ಒಂದು ಸೂಪರ್ ಇದೆ ಸರ್. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂಥರ ಸಸ್ಪೆನ್ಸ್ ಇದೆ ಮೂವಿ, ಮುಂದೆ ಏನಾಗ್ಬೋದು ಅನ್ನೋ ಥರ ಇದೆ. ಸೂಪರ್ ಆಗಿದೆ ಸರ್ ಮೂವಿ, ಎಲ್ಲರೂ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ಒಂದು ನಿಮಿಷ ಹೇಗಿದೆ ಸರ್? ಹೇಗೆ ಅನ್ನಿಸ್ತು ಫಸ್ಟ್ ಟೈಮ್ ಚಂದ್ರಶೇಖರ್ ಅವರು ಈಗ ನೋಟ್ ಮಾಡಿದ್ದಾರೆ? ಏನೇನು ಇಷ್ಟ ಆಯಿತು? ಸಂದೇಶ ಏನಪ್ಪ, ಪೊಲೀಸ್ ತಗೊಂಡು ಯಾವ ಥರ ಹಿಡಿಯೋದು ಏನೇನೋ ಮಾಹಿತಿ ಕೊಟ್ಟಿದ್ದಾರೆ. ತುಂಬ ಅದ್ಭುತ ಬಂದಿದೆ. ಚಂದ್ರ ಸರ್ ಅವರು ತುಂಬ ಅದ್ಭುತಕ್ಕೆ ಇನ್ನು ಮುಂದಕ್ಕೆ ಅಪ್ರಿಷಿಯೇಟ್ ಕೊಡಬೇಕು. ಕಲಾವಿದರೆಲ್ಲರೂ ಶಾಸ್ತ್ರ ಜೈ ಚಂದನ್ ಶೆಟ್ಟಿ ಜೈ. ಚೆನ್ನಾಗಿರೋ ಮೂವಿ, ಕೊನೆಯವರೆಗೂ ಇಟ್ಕೊಂಡಿತ್ತು ಸಸ್ಪೆನ್ಸು. ಮತ್ತು ಎಲ್ಲರ ಕ್ಯಾರೆಕ್ಟರ್ಸು ಅವ್ರವ್ರ ಪ್ರಕಾರ ತುಂಬಾ ಚೆನ್ನಾಗಿ ಮಾಡೋರು. ಎಸ್ಪೆಷಲಿ ಆ್ಯಸ್ ಎನ್ ಇನ್ಸ್ಪೆಕ್ಟರ್ ಚಂದನ್ ಶೆಟ್ಟಿ ವಾಸ್ ಆಸಮ್ ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಆ್ಯಂಡ್ ಇಟ್ ಈಸ್ ಅ ಗುಡ್ ಮೆಸೇಜ್ ಟು ದಿ ಸೊಸೈಟಿ ಆಲ್ಸೋ. ತುಂಬ ಚೆನ್ನಾಗಿದೆ ಎಲ್ಲರದು ಆ್ಯಕ್ಟಿಂಗು, ಎಸ್ಪೆಷಲಿ ದಿ ಟೈಟಲ್ ಸಾಂಗ್ ನನಗೆ ತುಂಬ ಇಷ್ಟ ಆಗಿದೆ. ತುಂಬ ಚೆನ್ನಾಗಿದೆ, ಒಂದು ಫ್ಯಾಮಿಲಿ ನೋಡ್ಬೋದು. ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ವೆರಿ ಗುಡ್. ಇದು ಮಾಡ್ಬೋದು, ಇದರಲ್ಲೇ ಇನ್ನೂ ಇಂಪ್ರೂವ್ ಮಾಡೋದು. ಇವತ್ತು ಚಂದನ್ ಶೆಟ್ಟಿ ಅವರು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಆ್ಯಕ್ಚುಲಿ ಆ್ಯಕ್ಟಿಂಗ್ನಲ್ಲಿ ಡೆಫಿನೆಟ್ಲಿ. ಬಟ್ ಇಟ್ ಇಸ್ ನೌ ಆ್ಯಸ್ ಆಫ್ ನೌ ತುಂಬ ಚೆನ್ನಾಗಿ ಬಂದಿದೆ.